ಎಸ್ ಎಂ ಕೃಷ್ಣ ಅವರು ಒಬ್ಬ ಉತ್ತುಂಗಕ್ಕೇರಿದಂಥ ಶೃಂಗಗಿರಿಗಳ ಮಟ್ಟಕ್ಕೆ ಮುಟ್ಟಿದಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ. ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. 4 ಸದನಗಳನ್ನು ನೋಡಿರ್ತಕ್ಕಂಥ ಕೆಲವೇ ವ್ಯಕ್ತಿಗಳಲ್ಲಿ ಎಸ್ ಎಂ ಕೃಷ್ಣ ಕೂಡ ಒಬ್ಬರಿದ್ದಾರೆ. ಎಸ್ ಎಂ ಕೃಷ್ಣ ಅವರ ಅಗಾಧವಾದ ಸೇವೆ, ವಿಶೇಷವಾಗಿ ಬೆಂಗಳೂರನ್ನು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಂಗಳೂರು ಹೆಸರನ್ನು ತಗೊಂಡೋದಂಥ ಕೀರ್ತಿಗೆ ಭಾಜನರಾಗಿದ್ದಾರೆ. ಮತ್ತು ಉತ್ತಮವಾದ ಕ್ರೀಡಾಪಟು, ಇಟ್ ಇಸ್ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್, ಕ್ರೀಡಾಪಟು ಆಗಿದ್ರು. ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಆಸಕ್ತಿ ಹೊಂದಿದಂಥ ಬಹುಮುಖ ಪ್ರತಿಮೆ ಅಂತ ನಾವೇನು ಹೇಳ್ತೀವಿ, ಆ ಬಹುಮುಖ ಪ್ರತಿಮೆಗೆ ಇನ್ನೊಂದು ಹೆಸರೇ ಎಸ್ ಎಂ ಕೃಷ್ಣ. ಇವತ್ತು ಸ್ಪೀಕರ್ ಆಗಿ, ಮಂತ್ರಿಯಾಗಿ, ರಾಜ್ಯ ಮಂತ್ರಿಯಾಗಿ, ಇವತ್ತು ಕೇಂದ್ರ ಮಂತ್ರಿಯಾಗಿ, ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವು ಇವತ್ತೆಲ್ಲ ಕೂಡ ನಾವು ಸ್ಮರಿಸಬೇಕಾಗ್ತದೆ. ಹಾಗಾಗಿ ಅವರಿಗೆ ಇವತ್ತು ನಾವಲ್ಲಿ ಹೇಳ್ತೇವೆ, ನಾವು ಅನೇಕ ವಿಚಾರಗಳನ್ನು ಮಾತಾಡುವಾಗ ದಾಸರು ಒಂದು ಕಡೆ ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂಥೇಳಿ ದಾಸರು ಹೇಳ್ತಕ್ಕಂಥ ನಾನು ನೋಡಿದೆಯಲ್ಲ. ಕೃಷ್ಣ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ ಅವರಿಗೆ. ಹಾಗಾಗಿ ಅವ್ರ ಕುಟುಂಬದವ್ರದ್ದು ಹಿತೈಷಿಯರು ಯಾವುದಾರ ಸಂದರ್ಭದಲ್ಲಿ ಕಷ್ಟ ಬಂದಾಗ, ಅವ್ರನ್ನ ನೆನಪು ದುಃಖ ಬಂದಾಗ ಆ ಹೆಸರು ನೆನಪು ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಮರೆಯಾಗ್ತದೆ. ದೇವೇಗೌಡರು ಹಾಗೂ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನಗಳು, ರಾಜಕೀಯ ನೆಲೆಗಟ್ಟಗಳು ಒಂದಷ್ಟು ಚರ್ಚೆ ಆಗ್ತಿರುತ್ತೆ. ನೀವು ಕಂಡಿರುವ ಹಾಗೆ ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಹೇಗಿದ್ರು ಅಥವಾ ಅವರ ರಾಜಕೀಯಕ್ಕೆ ಏನಾದರೂ ಕೂಡ ಅಭಿಪ್ರಾಯ ಆಗಿದೆ? ಒಂದಷ್ಟು ವ್ಯತ್ಯಾಸ ನೋಡಿ. ಅವರು ದೇವೇಗೌಡರು, ಎಸ್ ಎಂ ಕೃಷ್ಣ ಅವರು, ದೇವೇಗೌಡರದ್ದು ರಾಜಕಾರಣನೂ ಹಳ್ಳಿ ರಾಜಕಾರಣನೇ, ಇವರು ಹಳ್ಳಿ ರಾಜಕಾರಣನೇ. ಇವರು ರೈತ ಕುಟುಂಬದಿಂದ ಬಂದವ್ರೆ, ಅವರು ಕೂಡ ರೈತ ಕುಟುಂಬದಿಂದ ಬಂದ. ಆದರೆ ಕೃಷ್ಣ ಅವರ ವಿದ್ಯಾಭ್ಯಾಸ ಎಲ್ಲ ಭಾಳ ಆಕ್ಸ್ಫರ್ಡಲ್ಲಿ, ಇಂಗ್ಲೆಂಡ್ನಲ್ಲಿ, ಬೇರೆ ಬೇರೆ ಕಡೆ ಫಾರಿನ್ ಕಂಟ್ರೀಸ್ನಲ್ಲಿ ವ್ಯಾಸಂಗ ಮಾಡಿದಂಥವ್ರು. ಉತ್ತಮವಾದ ಇಂಗ್ಲೀಷ್ ನಾಲೆಡ್ಜನ್ನು ಹೊಂದಿದ್ದಂಥವ್ರು. ದೇವೇಗೌಡರು ಬೈ ಎಕ್ಸ್ಪೀರಿಯನ್ಸು ಅವರ ದೈನಂದಿನ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಹಳ್ಳಿಗಾಡಿನ ಜೀವನದಲ್ಲಿ ಬದುಕಿ ಬಂದವರು. ಕುಮಾರಸ್ವಾಮಿ ಅವರು ಇವತ್ತು ಇದಕ್ಕೆ ಸೋಮನಹಳ್ಳಿಯಲ್ಲಿ ಅವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ವಿಚಾರದಲ್ಲಿ ಬಂದಿದ್ದಾರೆ, ಡೆಲ್ಲಿಯಿಂದ ಅವರು ಭಾಗವಹಿಸ್ತಾ ಇದ್ದಾರೆ. ದೇವೇಗೌಡರ ಸರ್ವೀಸು, ಇವ್ರ ಸರ್ವೀಸು ಜನಸಾಮಾನ್ಯರ ಸರ್ವೀಸೇ, ಬೇರೆ ಸರ್ವೀಸ್ ಅಲ್ಲ. ಉನ್ನತ ಹುದ್ದೆ. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು, ಕೃಷ್ಣ ಅವರು ಪ್ರಧಾನಮಂತ್ರಿ ಬಿಟ್ಟು ಬೇರೆ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ರು. ಇಷ್ಟು ವ್ಯತ್ಯಾಸ. ಅವರ ಸಂಬಂಧ ಚೆನ್ನಾಗಿತ್ತು. ರಾಜಕೀಯ ಸಂಬಂಧ ಬೇರೆ, ಪಾರ್ಟಿ ಬೇರೆ. ಆದರೆ ವಿಚಾರಧಾರೆಗಳಲ್ಲಿ ಮತ್ತು ಅವರ ಬೇರೆ ಬೇರೆ ವಿಚಾರಗಳಲ್ಲಿ, ಸಂಬಂಧದಲ್ಲಿ ಯಾವತ್ತೂ ಕೂಡ ಎಸ್ ಎಂ ಕೃಷ್ಣ ಅವ್ರನ್ನ ಅವರು ಯಾವತ್ತೂ ಕೂಡ ನೆನಪು ಮಾಡ್ಕೊತ ಇದ್ರು. ಸೇವೆ ತುಂಬ ಉತ್ತಮವಾದ ಸೇವೆ ಆಗಿದೆ. ಇವತ್ತು ಇಂಥ ಒಂದು ಸಂಕಷ್ಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಇದೆ. ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.